ನಾಗರ ಪಂಚಮಿ 2024 ದಿನದಂದು ಎಲ್ಲ ಆತ್ಮಜ್ಯೋತಿಗಳಿಗೆ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬದ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋಣ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಮೂರು ಹಂತದ ಚಿಂತನೆ ಇದೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಆದಿಭೌತಿಕ ಹಂತದಲ್ಲಿ ಏನು ಚಿಂತನೆ ಮಾಡಬೇಕು? ನಾಗರ ಪಂಚಮಿ ದಿವಸ ಹೋಗಿ ಹಾವಿಗೆ ಹಾಲಿಡ್ತೇವೆ, ನಾಗದೇವತೆಗೆ ಪೂಜೆ ಮಾಡ್ತೇವೆ. ಇದೇನಪ್ಪ ಇದು ಹಾವಿಗೆ ಹಾಲೆರೆಯೋದು? ಹಾವು ವಿಷದಿಂದ ತುಂಬಿದೆ, ಹಾವಿಗೆ ಯಾಕೆ ಹಾಲೆರೆಯಬೇಕು? ಆದಿ ಭೌತಿಕ ಹಂತದಲ್ಲಿ ಮೊದಲನೇ ಚಿಂತನೆ ಅಂದ್ರೆ, ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೊಂದು ಸ್ಥಾನ ಇದೆ. ಹಾವಿಗೊಂದು ಸ್ಥಾನ ಇದೆ, ಸರ್ಪಕ್ಕೊಂದು ಸ್ಥಾನ ಇದೆ. ಆ ಹಾವು ವಿಷಪೂರ್ವತ ಆದ್ರೆ ಏನ್ ಮಾಡ್ತದೆ? ಹಾವು ಕಪ್ಪೆ ಅಂತ ತಿಂತದೆ, ಅಥವಾ ಹೆಗ್ಗಣ, ಇಲಿ ಅಂತ ತಿಂತದೆ. ಆವಾಗ ಪ್ರಕೃತಿಯ ಒಂದು ಸಮತೋಲನ ಬರ್ತದೆ. ಹಾವು ಇಲ್ದಿದ್ರೆ ಯೋಚನೆ ಮಾಡಿ, ಗದ್ದೆಯಲ್ಲಿ ಇಲಿಗಳು ತುಂಬಿಕೊಂಡು ಆಹಾರ ಇಲ್ಲ ಹೋಗ್ಬಿಡುತ್ತೆ, ನಾವೇ ಸತ್ತ ಹೋಗ್ಬಿಡ್ತೇವೆ, ಮನುಷ್ಯರು ಹೋಗ್ಬಿಡ್ತಾರೆ. ಸೊ ಹಾವಿಗೂ ಪ್ರಕೃತಿಯ ಸಮತೋಲನಕ್ಕೆ ಸಂಬಂಧ ಇದೆ. ಹಾಗ್ಬಿಟ್ಟು ಹಾವು ವಿಷ ಅಂತ ಹೇಳ್ಬಿಟ್ಟು ಸಾಯಿಸಕ್ಕೆ ಹೋಗ್ಬಿಡಿ, ಅದಕ್ಕೆ ಗೌರವ ಕೊಡಿ ಪ್ರಕೃತಿಯ ಮೂಲಕ, ಪ್ರಕೃತಿಯ ಒಂದು ಅಂಗ ಅಂತ. ಇದು ಮೊದಲನೆಯ ಚಿಂತನೆ. ಹಾವಿಗೆ ಹಾಲಿರುವುದು ಅಂದ್ರೆ ಅರ್ಥ ಏನಪ್ಪ? ವಿಷಪೂರ್ವಕ ಹಾವಿಗೂ ಕೂಡ ನಾವು ಗೌರವ ಕೊಡ್ಬೇಕು, ಯಾಕಂದ್ರೆ ಅದು ಪ್ರಕೃತಿಯಲ್ಲಿ ಒಂದು ಅಂಗ. ಅದು ಆ ಹಾವು ಇಲ್ಲದೆ ಆದ್ರೆ ಕಡೆಗೆ ಮನುಷ್ಯ ಕುಲ ನಾಶ ಆಗ್ತದೆ, ಯಾಕಂದ್ರೆ ಪ್ರಕೃತಿಯಲ್ಲಿ ಅಸಮತೋಲನ ಆಗ್ಬಿಡ್ತದೆ. ಇನ್ನೊಂದು ದೃಷ್ಟಿಯಿಂದ ಹಾವು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲೂ ಕೂಡ ಕೆಲವು ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಎಲ್ಲರನ್ನ ಸಮಭಾವದಿಂದ ನೋಡೋದನ್ನು ಕಲಿಯಿರಿ. ಇದು ಆದಿ ಭೌತಿಕ ಚಿಂತನೆ. ಆದಿ ದೈವಿಕ ಚಿಂತನೆ ಅಂದ್ರೆ ಏನು? ಆದಿ ದೈವಿಕ ಚಿಂತನೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಅಂದ್ರೆ 6 ಮುಖಗಳುಳ್ಳ ಶಿವ ಮತ್ತು ಪಾರ್ವತಿಯ ಪುತ್ರ. ಇವರು ನಾಗದ ರೂಪದಲ್ಲಿ ಪೂಜೆ ಮಾಡ್ತೇವೆ. ಈಗ ನೀವು ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಸುಬ್ರಹ್ಮಣ್ಯ ಅಂತ ಜಾಗ ಇದೆ, ಅಲ್ಲಿ ನಾಗ ರೂಪದಲ್ಲಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ತೇವೆ, ಹಾವಿನ ರೂಪದಲ್ಲಿ. ಯಾಕಂದ್ರೆ ಸುಬ್ರಹ್ಮಣ್ಯ ಅನ್ನೋದು ದೇವ ಸೇನಾಧಿಪತಿ, ದೇವತೆಗಳ ಒಳ್ಳೆ ಗುಣಗಳು. ಆ ದೇವತೆಗಳ ಸೇನಾಧಿಪತಿ ಸುಬ್ರಹ್ಮಣ್ಯ. ಆದಿ ಭೌತಿಕ ಹಂತದಲ್ಲಿ ಆ ದೈವಿ ಶಕ್ತಿ ಏನ್ ಮಾಡ್ತದೆ? ಸೃಷ್ಟಿಯಲ್ಲಿ ದೇವತೆಗಳನ್ನ ಜಾಗೃತಿ ಮಾಡುವಂತ ಶಕ್ತಿ ಸುಬ್ರಹ್ಮಣ್ಯ. ಆ ದೈವಿ ಶಕ್ತಿ ಜಾಗೃತಿ ಆದಾಗ ಆಸುರಿ ಶಕ್ತಿ ಕಡಿಮೆ ಆಗ್ತದೆ. ಸುಬ್ರಹ್ಮಣ್ಯಗೆ 6 ಮುಖಗಳು. 6 ಮುಖಗಳು, ಅದು 6 ಚಕ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಆಜ್ಞಾ. ಈ ಚಕ್ರ ಸಹಸ್ರಾರ ಮೇಲ್ಗಡೆ ಇದೆ. ಈ ಚಕ್ರಗಳನ್ನ ಸುಬ್ರಹ್ಮಣ್ಯ ರೆಪ್ರೆಸೆಂಟ್ ಮಾಡ್ತಾರೆ. ಇದು 6 ಮುಖಗಳು, ಷಡ್ಮುಖನ್. ಆದಿದೈವಿಕದಲ್ಲಿ ಇನ್ನೊಂದು ಅರ್ಥ ಇದೆ. ಸಮುದ್ರ ಮಂಥನ ಮಾಡಿದ್ರು ದೇವತೆಗಳು ಮತ್ತು ಅಸುರರು. ಸಮುದ್ರ ಮಂಥನ ಮಾಡಿದ್ರು, ಅದಕ್ಕೆ ಮಂದಾರ ಪರ್ವತನ ಉಪಯೋಗ ಮಾಡಿದ್ರು. ಅದಕ್ಕೆ ಕಡುಗೋಲಾಗಿ ಮಂದಾರ ಪರ್ವತ, ಹಗ್ಗವಾಗಿ ವಾಸುಕಿ ಅನ್ನೋ ಸರ್ಪವನ್ನು ಮಾಡಿದ್ರು. ಆ ವಾಸುಕಿ ಅನ್ನೋ ಸರ್ಪ ಒಂದು ರೀತಿಯಲ್ಲಿ ವಿಶ್ವದ ಕುಂಡಲಿನಿ ಶಕ್ತಿ. ಸಮುದ್ರ ಮಂಥನದಲ್ಲಿ ಅಮೃತ ಹುಟ್ಟಿ ಬರ್ತದೆ. ಮೊದಲು ಹಾಲಾಹಲ ಬರ್ತದೆ, ಅದನ್ನು ಶಿವ ಕುಡಿತಾರೆ, ವಿಷ. ಶಿವ ಅಂದ್ರೆ ಯಾರು? ಆದಿಗುರು. ವಿಶ್ವದ ರಕ್ಷಣೆಗೋಸ್ಕರ ವಿಶ್ವದಲ್ಲಿ ಏನು ಹಾಲಾಹಲ ಬರ್ತದೆ, ಡಿಸ್ಟರ್ಬೆನ್ಸ್ ಬರ್ತದೆ, ಅದನ್ನು ಶಿವ ತೆಗಿತಾರೆ, ಕುಡಿತಾರೆ ಅಂತ ಒಂದು ಆದಿಗುರು ರೂಪದಲ್ಲಿ ಪ್ರಾರ್ಥನೆ. ಸುಬ್ರಹ್ಮಣ್ಯನ ರೂಪದಲ್ಲಿ ವಿಶ್ವದ ಶಕ್ತಿ ಜಾಗೃತ ಆಗಲಿ, ದೈವಿ ಶಕ್ತಿ ಜಾಗೃತ ಆಗಲಿಕ್ಕೆ ಪ್ರಾರ್ಥನೆ. ಇಲ್ಲಿನ ಅಸುರ ಶಕ್ತಿಗಳು ಜಾಸ್ತಿ ಆಗ್ತವೆ ವಿಶ್ವದಲ್ಲಿ. ಸುಬ್ರಹ್ಮಣ್ಯ ದೈವಿ ಶಕ್ತಿಯನ್ನು ಜಾಗೃತಿ ಮಾಡುತ್ತಾ ದೇವ ಸೇನಾಧಿಪತಿ. ವಾಸುಕಿ ಸರ್ಪವನ್ನ ಶಿವತನದಲ್ಲಿ ತನ್ನ ಕುತ್ತಿಗೆಯಲ್ಲಿ ಆಭರಣ ದರ್ಶನ ಮಾಡ್ತಾನೆ. ಏನಿದು ಆಭರಣ? ನಾಗಾಭರಣ.
ಏನಿದೆ ಅರ್ಥ? ಹಾವು ಅನ್ನೋದು ಒಂದು ದೃಷ್ಟಿಯಲ್ಲಿ ಅಹಂಕಾರದ ಸಂಕೇತ. ಅಹಂಕಾರ ವಿಷ, ಯಾರಿಗೆ ನಮ್ಮನ್ನೇ ನಾಶ ಮಾಡ್ತದೆ, ದುಃಖ ಕೊಡ್ತದೆ. ಆದರೆ ಒಬ್ಬ ಜ್ಞಾನಿಗೆ ಆ ಅಹಂಕಾರ ಒಂದು ಆಭರಣ. ಅಹಂಕಾರ ಅಜ್ಞಾನಿಗೆ ಮಾರಕ, ಅಜ್ಞಾನಿನ ಆಟ ಆಡಿಸ್ತದೆ. ಸೊ ಜ್ಞಾನಿಗೆ ಅಹಂಕಾರದ ಒಂದು ಆಭರಣ, ಅಂದ್ರೆ ಲೋಕ ಕಲ್ಯಾಣಕ್ಕೆ ಒಂದು ಆಭರಣ ಧರಿಸಿ ಅವನು ಕೆಲಸ ಮಾಡ್ತಾನೆ. ಅದಕ್ಕೆ ಶಿವನ ಕಂಠಾಭರಣ ನಾಗಾಭರಣ, ನಾಗಭೂಷಣ, ಅದು ಭೂಷಣ. ಅದು ಭಗವಂತ ವಿಷ್ಣು ನಾರಾಯಣ ಶೇಷಶಾಹಿ ಸರ್ಪದ ಮೇಲೆ ಮಲಗಿದ್ದಾನೆ. ಆ ಸರ್ಪ ಏನದು? ಸರ್ಪ ಶೇಷ ಅಂದ್ರೆ ಉಳ್ಕೊಂಡದ್ದು ಅಂತ. ಏನು ಉಳ್ಕೊಂಡದ್ದು? ಇಡೀ ವಿಶ್ವದಲ್ಲಿ 4 ರೀತಿಯ ಕರ್ಮಗಳು: ಸಂಚಿತ ಕರ್ಮ, ಆಗಾಮಿ ಕರ್ಮ, ಕ್ರಿಯಾಮಾಣ, ಮತ್ತೆ ಸಂಚಿತ ಪ್ರಾರಬ್ಧ, ಆಗಾಮಿ, ಕ್ರಿಯಾಮಾಣ. ನಾವು ಏನೇನು ಕೆಲಸ ಮಾಡ್ತೇವೆ, ಅವು ಏನು ಕೆಲಸ ಮಾಡಿ ಕರ್ಮ ಉಳಿತದೆ ಅದು ಸಂಚಿತ ಕರ್ಮ. ಅದು ಹೋಗುತ್ತದು ಎಲ್ಲಿ? ಅದು ಹೋಗಿ ಸೇರ್ಕೊಳ್ತದೆ ಎಲ್ಲಿ? ವಿಷ್ಣುವಿನ ಶೇಷಶಾಹಿ. ಒಂದಷ್ಟು ನಾವು ಹೇಳ್ಬೇಕಾದ್ರೆ, ಇದನ್ನ ನಾವು ಇಂಟರ್ನೆಟ್ ಭಾಷೆಯಲ್ಲಿ ಹೇಳ್ಬೇಕಾದ್ರೆ, ನಾವು ಕಂಪ್ಯೂಟರ್ ಟೈಪ್ ಮಾಡ್ತೇವೆ, ಅದು ಹೋಗಿ ಇಂಟರ್ನೆಟ್ ಅಲ್ಲಿ ಕ್ಲೌಡ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತ. ಅದಕ್ಕೆ ನಮ್ಮ ಎಲ್ಲ ಕರ್ಮಗಳು ಶೇಖರ ಆಗುವ ಜಾಗ ಶೇಷ. ಅದನ್ನ ಸರ್ಪದ ಮೂಲಕ ತೋರಿಸಿದ್ದಾರೆ. ಯಾಕಂದ್ರೆ ಸರ್ಪದ ಒಂದು ವಿಶೇಷ ಏನು? ಸರ್ಪ ಸುಮ್ಮನೆ ಮಲಗಿರ್ತದೆ, ಹತ್ರ ಹೋಗಿ ಹೀಗೆ ಮಾಡಿಕೊಳ್ಳ ಅಂತ ಇರ್ತದೆ. ಅದೇ ರೀತಿ ನಮ್ಮ ವಾಸನೆಗಳು, ಸಂಸ್ಕಾರಗಳು, ಕರ್ಮಗಳು ಸಮಯ ಬಂದಾಗ ಎದ್ದು ಬಿಡ್ತವೆ ಸರ್ಪದ ಹಾಗೆ. ಅದಕ್ಕೆ ನಾಗಪಂಚಮಿ ದಿವಸ ಶೇಷಶಾಹಿಯ ಶೇಷನ ಬಗ್ಗೆ ಚಿಂತನೆ, ನಾಗಪಂಚಮಿ ದಿವಸ ಸುಬ್ರಹ್ಮಣ್ಯನ ಚಿಂತನೆ, ನಾಗಪಂಚಮಿ ದಿವಸ ಕುಂಡಲಿನಿಯ ಚಿಂತನೆ, ನಾಗಪಂಚಮಿ ದಿವಸ ಪ್ರಕೃತಿಯ ಸಮತೋಲನದ ಚಿಂತನೆ. ಆದಿದೈವಿಕವಾಗಿ ಆಧ್ಯಾತ್ಮಿಕವಾಗಿ ನಮ್ಮೊಳಗೆ ಏನಾಗುತ್ತೆ? ನಮ್ಮೊಳಗೆ ಒಂದು ಸರ್ಪದ ಶಕ್ತಿ ಇದೆ, ಅದಕ್ಕೆ ಕುಂಡಲಿನಿ ಅಂತ ಹೇಳ್ತೇವೆ. ನಮ್ಮ ಮೂಲಾಧಾರ ಚಕ್ರದ ಅಡಗಿರ್ತದೆ. ಆ ಶಕ್ತಿ ಜಾಗೃತವಾದಾಗ, ಬೆನ್ನು ಮೂಳೆ ಮೂಲಕ ಹರಿದಾಗ, 6 ಚಕ್ರದ ಮೂಲಕ ಹರಿದಾಗ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ, ಅದು ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಗೃತ ಆಗ್ತದೆ. ಸುಬ್ರಹ್ಮಣ್ಯ ಜಾಗೃತ ಆಗ್ತದೆ, ನಮ್ಮಲ್ಲಿ ದೈವಿ ಶಕ್ತಿ ಜಾಗೃತ ಆಗ್ತದೆ, ದೇವತಾ ಗುಣ ಬೆಳೀತದೆ, ವಾಸನೆಗಳ ಸಂಸ್ಕಾರಗಳು ಕರೆ ಹೋಗ್ತವೆ, ಆತ್ಮಜ್ಞಾನ ಮುಳಿ ಬರ್ತದೆ. ಇದೊಂದು ವಿಶೇಷ. ಕುಂಡಲಿನಿ ಶಕ್ತಿ ನಮ್ಮ ಸಹಸ್ರಾರಕ್ಕೆ ಹೋದಾಗ ನಮ್ಮಲ್ಲಿ, ನಮ್ಮೊಳಗೆ ಶಾಂತಿ ಮತ್ತು ಆನಂದ ಪ್ರವಾಹ ಆಗ್ತದೆ. ಅದಕ್ಕೆ ಅಮೃತ ಅಂತ ಹೇಳ್ತೀವಿ. ಅದನ್ನು ಹಾವಿಗೆ ಹಾಲೇರಿ ಇರುವುದನ್ನು ತೋರಿಸ್ತಾರೆ. ಕುಂಡಲಿನಿ ಜಾಗೃತವಾಗಿ ಹಾಲಿನ ಹಾಗೆ ನಮ್ಮಲ್ಲಿ ಆನಂದ ಮೂಡಿ ಬರಬೇಕು ಅಂತ. ಆದಿ ಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ 3 ಚಿಂತನೆಗಳು ಹೀಗೆ. ಆದಿಭೌತಿಕವಾಗಿ ಪ್ರಕೃತಿ ಸಮತೋಲನ, ಆದಿದೈವಿಕವಾಗಿ ಪ್ರಪಂಚದ ದೈವಿ ಶಕ್ತಿ ಜಾಗೃತಿ ಆಗಬೇಕು ಅನ್ನೋ ಸುಬ್ರಹ್ಮಣ್ಯನಿಗೆ ಪ್ರಾರ್ಥನೆ, ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಿ ನಮ್ಮಲ್ಲಿ ಅಮೃತದ ಹಾಗೆ ಆನಂದ ಮೂಡಿ ಬರಲಿ ಅನ್ನೋದು ಅದು ಹಾಲಿನ ಸಂಕೇತ. ಇದು 3 ರೀತಿಯಲ್ಲಿ ಈ ನಾಗರ ಪಂಚಮಿಯನ್ನು ಚಿಂತನೆ ಮಾಡಬೇಕು. ಈ ನಾಗರ ಪಂಚಮಿ ದಿವಸ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ, ಸಂಕಲ್ಪ ಮಾಡೋಣ. ನಾಗಪಂಚಮಿಗೆ ಅಧಿದೇವತೆ ಯಾರು? ಸುಬ್ರಹ್ಮಣ್ಯ ದೇವತಾ ಸೇನಾಧಿಪತಿ, ದೇವಸೇನಾಧಿಪತಿ. ಹೇ ಸದ್ಗುರು, ಹೇ ಪರಮೇಶ್ವರ, ಹೇ ಸರ್ವೇಶ್ವರ, ಹೇ ಜ್ಞಾನೇಶ್ವರ, ನಾಗಪಂಚಮಿಯ ದಿನ, ಶುಭ ದಿನ, 2024ನೇ ಇಸ್ವಿಯ ಇಂದಿನ ದಿನ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ಲೋಕದಲ್ಲಿ ದೈವಿ ಶಕ್ತಿ ಜಾಗೃತಿ ಆಗಲಿ, ಆಸುರಿ ಶಕ್ತಿ ಅಡಗಲಿ. ಇದು ನಮ್ಮ ಪ್ರಾರ್ಥನೆ ಸುಬ್ರಹ್ಮಣ್ಯರಿಗೆ. ನಮ್ಮಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿ, ದೈವಿ ಶಕ್ತಿ ಜಾಗೃತಿಯಾಗಿ, ವಾಸನೆಗಳು, ಸಂಸ್ಕಾರಗಳು ಕಳೆದು ಚಿತ್ತಶುದ್ಧಿ ಆಗಲಿ, ಆತ್ಮಜ್ಞಾನ ಮೂಡಿ ಬರಲಿ. ನಮ್ಮೆಲ್ಲರಿಗೂ ಶುಭವಾಗಲಿ, ಲೋಕ ಕಲ್ಯಾಣವಾಗಲಿ. ಇದು ನಮ್ಮ ಪ್ರಾರ್ಥನೆ.